ಸಂತೋಷ್ ಲಾಡ್ ಮೈಂಡ್ಸ್ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿ ನಾಚಿಕೆ ಇಲ್ದಂಗೆ ಇವತ್ತು ಅವನ್ನ ಈ ಸದನದಲ್ಲಿ ಮಂತ್ರಿಯಾಗಿ ಇಟ್ಕೊಂಡಿದ್ದಾರಲ್ಲ, ಅದಕ್ಕೆ ಅವ್ರು ನಾಚಿಕೆ ಮತ್ತೆ ಯಾವ್ಯಾವ ಸಂಬಂಧ ಇದಕ್ಕೆಲ್ಲ ಸರ್ಕಾರ ನಾನು ಹೇಳಿದ್ದಲ್ಲ, ಸಂತೋಷ್ ಲಾಡ್ ಅವರು ಹೇಳಿದ್ರು 2011 ಜನವರಿ ಪಾದಯಾತ್ರೆ ಮಾಡಿದ್ದೆ, ವರದಿ ಬಂದಿತ್ತು, ಆ ವರದಿ ಮೇಲೆ ಹೇಳಿದ್ದದು. ವರದಿ ಆದ್ಮೇಲೆ ನಾನು ಪಾದಯಾತ್ರೆ ಮಾಡಿದ್ದೆ 2010 ಪಾದಯಾತ್ರೆ ಮಾಡಿದ್ದು. ಒಂದು ನೀವೇ ಹೇಳ್ಬಿಟ್ರೆ ಆಯ್ತು, ಸದನದಲ್ಲಿ ನಡೀತಲ್ಲ, ಅದೆಲ್ಲ ಒಳ್ಳೇದಲ್ಲ. ಕೊಡುವಾಗ ಅದಕ್ಕೆ ವಿಷಾದ ವ್ಯಕ್ತ ಮಾಡ್ತೀನಿ ಅಂತ ತಾವ್ ಹೇಳ್ಬಿಟ್ರೆ ಮುಗಿದೋಯ್ತು. ಅದರಿಂದ ವಿಷಾದ ಆ ಸಿಚುಯೇಷನ್ ಬೇರೆ, ಆಗಿರೋ ಘಟನೆ ಸಿಚುಯೇಷನ್ ಬೇರೆ, ಇದಕ್ಕೂ ಅದಕ್ಕೂ ಹೋಲಿಕೆ ಮಾಡಕ್ ಆಗಲ್ಲ. ಟೆನ್ನಲ್ಲಿ ಮುಂದಾಗಿರೋದು ಯಾವಾಗ ಆಯ್ತು. ಅಷ್ಟು ಪ್ರತಿಪಕ್ಷ ನಾಯಕರ ಭಾಷಣ ಮುಂದುವರಿಸಿ. ಸರ್, ಸಭಾಧ್ಯಕ್ಷರೇ, ಅವರು ಪಾದಯಾತ್ರೆ ಮಾಡಿದ್ದು 2010 ಜುಲೈಯಲ್ಲಿ. 2010 ಜುಲೈನಲ್ಲಿ ಸದನಕ್ಕೆ ಅವರು ತಪ್ಪು ಸಂದೇಶ ಕೊಡೋದು ಮುಖ್ಯಮಂತ್ರಿಗಳು ಬೇಡ. ಅವರು ಪಾದಯಾತ್ರೆ ಮಾಡಿದ್ದಕ್ಕೆ ಸಂತೋಷ್ ಲಾಡ್ ಮೈಂಡ್ಸ್ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿ ನಾಚಿಕೆ ಇಲ್ದಂಗೆ ಇವತ್ತು ಅವನ್ನ ಈ ಸದನದಲ್ಲಿ ಮಂತ್ರಿಯಾಗಿ ಇಟ್ಕೊಂಡಿದ್ದಾರಲ್ಲ, ಅದಕ್ಕೆ ಅವ್ರು ನಾಚಿಕೆ ಮತ್ತೆ ಯಾವ್ಯಾವ ಸಂಬಂಧ ಇದಕ್ಕೆಲ್ಲ ಅದಕ್ಕೆ ಅಲ್ಲ. ದಿನೇಶ್, ಅಲ್ಲ ಅಲ್ಲ, ನಿಮ್ಗೆ ಕ್ಯಾನ್ಸಲ್ ಮಾಡಿಬಿಟ್ರು. ಸಂತೋಷ್ ಲಾಡ್ ಅವರು ಸದನವನ್ನು